ಕಾಂಗ್ರೆಸ್ನಲ್ಲಿನ ನಾಯಕತ್ವ ಕಿತ್ತಾಟ ಬಿಜೆಪಿಗೆ ಅಸ್ತ್ರ ಆಗಿದ್ದು ರಾಜ್ಯ ಕಾಂಗ್ರೆಸ್ ದೆಹಲಿಗೆ ಶಿಫ್ಟ್ ಆಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು ಡಿಸಿಎಂ ಮತ್ತು ಸಿಎಂ ಕಚ್ಚಾಟದಿಂದ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಇಲ್ಲದೆ ಇರೋ ಹೊತ್ತಲ್ಲೇ ಉದ್ದೇಶಪೂರ್ವಕವಾಗಿ ಸಚಿವ ಸಂಪುಟವನ್ನ ಕರೆದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಿಟಿ ರವಿ ಮಾತಾಡಿ ಡಿಕೆಶಿ ಅವರ ಯೋಗ ತಪ್ಪಿಸಲು ತುಂಬಾ ಜನ ಪ್ರಯತ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರೇ ಸಿಎಂ ಆದ್ರೂ ರಾಜ್ಯಕ್ಕೆ ಒಳ್ಳೇದಾಗಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದ್ ಕಡೆ ಸಿದ್ದರಾಮಯ್ಯನ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತದಕ್ಕೆ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದುವರೆದ ಪಾರ್ಟ್ 2. ಇದು ಇಷ್ಟು ದಿನ ಪಾರ್ಟ್ 1 ಆಯ್ತು, 3 ವರ್ಷ ಪಾರ್ಟ್ 1, ಈಗ ಪಾರ್ಟ್ 2. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಗಾಲ ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಯೋಗದಲ್ಲಿ ಇದ್ದರೆ ತಪ್ಪಿಸೋಕ್ಕಾಗಲ್ಲ. ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೇದಾಗ್ತಿಲ್ಲ. ಒಳ್ಳೇದೇನಾರು ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ, ಬೇರೆಯವರು ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ. ಮೇಡಮ್, BJP ಅವರ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಅವ್ರು ಮಾಡ್ತಿರೋದಕ್ಕೂ ಇವ್ರು ಹೇಳ್ತಿರೋದಕ್ಕೂ ಕರೆಕ್ಟ್ ಅಂತ ಅನ್ಸುತ್ತೆ ನೋಡೋರಿಗೆ. ಅವ್ರದೇನು ಭಾಳ ಚಲೋ ಇಲ್ಲ, ಅವ್ರದ್ದೇನು ಭಾಳ ಮಸ್ತಿಲ್ಲ ಪೊಸಿಷನ್. ಈಗ ಬರ್ಲಿ ತಡ್ರಿ, ಈಗ ಎಲೆಕ್ಷನ್ ಫಲಿತಾಂಶ ದಾವಣಗೆರೆ ಬಾಗಲಕೋಟೆ ಗೊತ್ತಾಗುತ್ತೆ BJP ಅವ್ರದ್ದು ಯಾರ್ಯಾರು ಹೆಂಗೆ ಗೆದ್ದೆದ್ದು ಕುಣಿತಾರೆ ಅಂತ. 2 ಗೆದ್ರಂದ್ರೆ ವಿಜಯೇಂದ್ರ ಅವರು ಎಲ್ಲರನ್ನೂ ಬುಲ್ಡೋಸ್ ಮಾಡ್ತಾರೆ, 2 ಸೋತ್ರಂದ್ರೆ ವಿಜಯೇಂದ್ರ ಅವ್ರನ್ನ ಬುಲ್ಡೋಸ್ ಮಾಡಕ್ ಇವರೆಲ್ಲ ಎದ್ದು ಕುಣಿತಾರೆ. ಜಸ್ಟ್ ವೇಟ್ ಅಂಡ್ ವಾಚ್. ಅಲ್ಲೂ ಇದೆ ಇಲ್ಲೂ ಇದೆ. ಬಟ್ BJP ಅವ್ರದ್ದು ಅಷ್ಟು ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಅವ್ರದ್ದು ಸರ್ಕಾರ ಇಲ್ಲ, ಇವ್ರ ಸರ್ಕಾರ ಇದೆ. ಇವರ ನಡೆ ನುಡಿಗಳು ಡೈರೆಕ್ಟ್ ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಆಗುತ್ತೆ. ಇಡೀ ಸರ್ಕಾರ ಹೋಗಿ ದೆಹಲಿಯಲ್ಲಿ ಕೂತ್ರೆ ಇಲ್ಲಿ ಸರ್ಕಾರ ನಡೆಸೋರು ಯಾರು? ಮಂತ್ರಿ ಆಗ್ಬೇಕಂತ ಮಂತ್ರಿ ಆಕಾಂಕ್ಷಿಗಳು, ಮಂತ್ರಿ ಸ್ಥಾನ ಉಳಿಸ್ಕೋಬೇಕಂತ ಮಂತ್ರಿಗಳು, ನಾನು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕಂತ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಬರಬೇಕಂತ DCMಗಳು. ಇನ್ನೆಲ್ಲ ಅಲ್ಲೇ ಡೆಲ್ಲಿಗೆ ಹೋದ್ಮೇಲೆ ಎಫೆಕ್ಟ್ ಯಾರಿಗಾಗುತ್ತೆ? ಜನಸಾಮಾನ್ಯರಿಗಾಗುತ್ತೆ. ಬಿಸಿಲು ಹೆಂಗಿದೆ, ಉಷ್ಣಾಂಶ, ನೀರಿಗೆ ಹಾಹಾಕಾರ, ಸನ್ಸ್ಟ್ರೋಕ್ಗೆ ಭಾಳ ಜನ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ, ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. ಅದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಚಿಂತೆ ಇಲ್ಲ. ಅವ್ರಿಗೆ ಚಿಂತೆ ಇರೋದು ಸೀಟ್, ಅಧಿಕಾರ, ಸ್ಥಾನಮಾನ. ನೋಡೋಣ ಮುಂದೆ ಏನಾಗುತ್ತೆ ಅಂತ.